ಹಾಯ್ ಆಲ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನನ್ಯ. ಇವತ್ತು ನಾನು ಟೋಟಲಿ ಡಿಫ್ರೆಂಟ್ ವಿಡಿಯೋ ಮಾಡ್ತಾ ಇದ್ದೇನೆ. ಒಂದು ಅವೇರ್ನೆಸ್ ವಿಡಿಯೋ ಇದಾಗಿರ್ತದೆ. ಇದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸು. ಏನಂತ ವಿಷಯನ ನಾನು ಡೈರೆಕ್ಟಾಗಿ ಹೇಳ್ಕೊಂಡು ಹೋಗ್ತೇನೆ. 19th ಡಿಸೆಂಬರ್ ಬೆಳಗ್ಗೆ ನನಗೊಂದು ಕಾಲ್ ಬರ್ತದೆ. ಅದು ಇಂಟರ್ನ್ಯಾಷನಲ್ ಕಾಲ್ ಅಂತ ಇರ್ತದೆ, ಆಯಿತಾ. ನನಗೆ ಮೊಬೈಲ್ ಸ್ಕ್ರೀನಲ್ಲಿ ಟ್ರೂ ಕಾಲರಲ್ಲಿ ಅದು ಒಮಾನಿಂದ ಅಂತ ಇರ್ತದೆ. ಒಮಾನ್. ಹಾಗೇನೆ ಆ ನಂಬರ್ ಯಾವುದಂದ್ರೆ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೇನೆ, +968434529983 11 ನಂಬರ್ ಇರೋವಂಥ ಒಂದು ನಂಬರಿಂದ ಕಾಲ್ ಬರ್ತದೆ. ಇಲ್ಲೊಂದು ವಿಷಯ ಏನು ಹೇಳಿದರೆ, ನಮ್ಮ ಎಲ್ಲ ಕಡೆ ನಾವು ನೋಡಿರ್ತೇವೆ, ಎಷ್ಟೊಂದು ವಿಡಿಯೋಗಳು ಬಂದಿದೆ ಸೈಬರ್ ಕ್ರೈಮ್ ಹೇಗೆಲ್ಲ ಮಾಡ್ತಾರೆ ಅಂತ. ಗೊತ್ತಿರ್ತದೆ ಇಂಟರ್ನ್ಯಾಷನಲ್ ಕಾಲ್ಸ್ ರಿಸೀವ್ ಮಾಡಬಾರ್ದು, ಹಾಗೇನೆ +91 ಬಿಟ್ಟು ಇನ್ಯಾವುದೇ ನಂಬರ್ ಇದ್ರೂ ರಿಸೀವ್ ಮಾಡಬಾರ್ದು. ನನ್ನ ಕೇಸಲ್ಲಿ ಏನಾಯ್ತು ಹೇಳಿದರೆ, ರೀಸೆಂಟಾಗಿ ನನ್ನ ಮಾವ ಒಮಾನ್ಗೆ ಹೋಗಿದ್ರು. 18ಗೆ ನನ್ನ ಬರ್ಡೇ ಇದ್ದಿದ್ರಿಂದ ಅವ್ರು ವಿಶ್ ಮಾಡೋದಕ್ಕೆ ನಾನು 19ಗೆ ಕಾಲ್ ಮಾಡಿರಬಹುದು ಅಂತ ಸ್ಪೆಸಿಫಿಕ್ ಆಗಿ ಅದೆಲ್ಲ ಒಮಾನ್ ಅಂತ ಇದ್ದಿದ್ರಿಂದ ನಾನು ಆ ಕಾಲ್ನ ರಿಸೀವ್ ಮಾಡಿದೆ. ರಿಸೀವ್ ಮಾಡಿದ ತಕ್ಷಣ ಈಗ ನಾವು ಯಾವುದಾದ್ರೂ ಕಂಪನಿಗೆ ಕಾಲ್ ಮಾಡಿದರೆ ಒಂದು ರೆಕಾರ್ಡೆಡ್ ಆಡಿಯೋ ಏನು ಕೇಳ್ತದಲ್ಲ, ನಮಗೆ ಒಂದು ಲೇಡಿ ಮಾತಾಡೋದು, ಆ ಥರ ಕೇಳಿತು ನಿಮ್ಮ ಕಾಲ್ನ ಈಗ ನಾವು ಇವರಿಗೆ ಡೈವರ್ಟ್ ಮಾಡ್ತಾ ಇದ್ದೇವೆ ಅಂತ. ಸೊ ಒಬ್ಬ ಮಾತಾಡಲಿಕ್ಕೆ ಶುರು ಮಾಡಿದ. ಟೋಟಲ್ ಕಾನ್ವರ್ಸೇಷನ್ ಏನಿತ್ತು ಅದು ಹಿಂದಿಯಲ್ಲೇ ಆಯಿತು. ಯಾಕಂದರೆ ಅವ್ನು ಹಿಂದಿಯಲ್ಲಿ ಸ್ಟಾರ್ಟ್ ಮಾಡಿದ, ಸೊ ನಾನು ಅದನ್ನು ಕಂಟಿನ್ಯೂ ಮಾಡಿದೆ, ನನಗೆ ಹೇಗೂ ಹಿಂದಿ ಬರ್ತಾ ಇತ್ತು ಅಂತ. ಈ ಕಾಲ್ ಡೈವರ್ಟ್ ಆಗಿದ ತಕ್ಷಣನೇ ಅವನು ಸ್ಟಾರ್ಟ್ ಮಾಡಿದೆ. ಹೇಗೆ ಹೇಳಿದರೆ, ಹೆಲೋ ಮ್ಯಾಮ್, ನಾವು ಟೆಲಿಕಾಮ್ ಡಿಪಾರ್ಟ್ಮೆಂಟಿಂದ ಕಾಲ್ ಮಾಡ್ತಿರೋದು ನಿಮಗೆ. ನಿಮ್ಮ ನಂಬರಿಂದ ಒಂದು ನಂಬರ್, ಬೇರೆ ನಂಬರ್ ಒಂದು ಮುಂಬೈಯಲ್ಲಿ ಆ್ಯಕ್ಟಿವೇಟ್ ಆಗಿದೆ. ಅದರಿಂದ ಏನೋ ಅವರು ಅದನ್ನೇನೋ ಮಿಸ್ಯೂಸ್ ಮಾಡಿಕೊಂಡು ನಿಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅದು ಮುಂಬೈಯಲ್ಲಿ. ಆಧಾರಲ್ಲಿ ಎಲ್ಲ ಒಂದು ಆಪ್ಷನ್ ಉಂಟು, ನಿಮ್ಮ QR ಕೋಡ್ ಇದ್ರೆ ನಿಮ್ದು ಎಲ್ಲಾನು ಡೀಟೇಲ್ಸ್ ಸಿಗ್ತದೆ. ಅದರಿಂದಾಗಿ ಅವರು ಈ ಥರ ಬೇರೆ ಬೇರೆ ನಂಬರ್ ಪರ್ಚೇಸ್ ಮಾಡೋದು, ಆಮೇಲೆ ಅದು ನಿಮ್ಮ ತಲೆಗೆ ಬರೋದೆಲ್ಲ ಆಗ್ತದೆ. ನೀವು ಎಲ್ಲರೂ ಕೊಟ್ಟಿದ್ದೀರಾ? ನಾನು ಹೇಳಿದೆ ಎಲ್ಲೂ ಕೊಡಲಿಲ್ಲ, ಎಕ್ಸೆಪ್ಟ್ ಬ್ಯಾಂಕ್. ನಾನು ಬೇರೆಲ್ಲೂ ಕೊಡಲಿಲ್ಲ ಆಧಾರ್ ಕಾರ್ಡ್ನ ಅಂತ. ಓಕೆ, ಅದಾಯಿತು. ಆಮೇಲೆ ನಿಮ್ಮ ನಂಬರ್ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ. ನನ್ನ ಹಸ್ಬೆಂಡ್ ಹೆಸರಲ್ಲಿ. ಎಷ್ಟು ವರ್ಷ ಆಯಿತು ಅಂತ ನಾನು ಹೇಳಿದೆ, 4 to 5 years ಆಗ್ಬೋದು. ಸೊ ಅಷ್ಟೊಂದು ವರ್ಷ ಆದರೆ ನಿಮ್ಮ ಹೆಸರಲ್ಲೇ ಅದು ಟ್ರಾನ್ಸ್ಫರ್ ಆಗಿರ್ತದೆ ನಿಮ್ಮ ಹೆಸರಿಗೆ ಅಂತ. ಯಾವ ಥರ ಎಲ್ಲ ಫ್ರಾಡ್ ಮಾಡ್ತಾರೆ, ಯಾವ ಥರ ಎಲ್ಲ ಅವರು ಮಾತುಗಳನ್ನ ಬಳಸ್ತಾರೆ ಅಂತ ಎಲ್ಲ ನಾನು ಕೇಳ್ತದೆ. ನೋಡುವ, ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಗೊತ್ತಿರಲಿ ಇನ್ನೊಬ್ರಿಗೆ ಹೇಳೋದಕ್ಕೆ ಇನ್ಯಾವ ಥರ ಎಲ್ಲ ಫುಲ್ ಮಾಡ್ಬೋದು ಅಂತ. 10 ನಂಬರ್ ಇರೋದು ಮುಂಬೈಯಲ್ಲಿ ಇದು ಆಕ್ಟಿವೇಟ್ ಆಗಿದೆ. ಮುಂಬೈ ಅಂಧೇರಿಯಲ್ಲಿ. ಸೊ ಒಂದು 10 ಡಿಜಿಟ್ ಇರುವಂಥ ನಂಬರ್ ಕೊಟ್ಟ ಫಸ್ಟ್, ಅದನ್ನು ನೋಟ್ ಮಾಡಿದೆ. ಅದಾದಮೇಲೆ ಹೇಳಿದ, ನಾನು ಈಗ ನಿಮ್ಮ ಕಾಲ್ನ ಇನ್ನೊಬ್ಬರಿಗೆ ಡೈವರ್ಟ್ ಮಾಡ್ತೇನೆ. ಅದು ಆಗಿರ್ತದೆ ಆನ್ಲೈನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡುವಂಥ ನಂಬರ್, ಅವರಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೇನೆ ಕಾಲ್ನ. ಸೊ ಅವ್ರ ಹತ್ರ ನೀವು ಈ ಡೀಟೇಲ್ಸ್ ಎಲ್ಲ ಹೇಳಬೇಕಾಗ್ತದೆ. ನಾನು ಕೆಲವು ಡೀಟೇಲ್ಸ್ ಕೊಡ್ತೇನೆ ಆ ನಂಬರ್ ಬಗ್ಗೆ ಏನೇನೆಲ್ಲ ಆಗಿದೆ ಅಂತ. ಓಕೆ ಅಂತ ಹೇಳಿದೆ ನಾನು. ಸೊ ಅವ್ನು ಸ್ಟಾರ್ಟ್ ಮಾಡಿದ, ಒಂದು FIR ನೀವು ಲಾಂಚ್ ಮಾಡಬೇಕು ಆ ಕಂಪ್ಲೇಂಟ್ ಮೇಲೆ. ಅದಕ್ಕೆ ಈ ಥರ FIR ಒಂದು ನಂಬರ್ ಕೊಟ್ಟ. ಅದಾದಮೇಲೆ ಇನ್ನು ಆ ಶಾಪ್ ನಂಬರ್, ಆ ನಂಬರ್ ಯಾವ ಶಾಪಲ್ಲಿ ಆಕ್ಟಿವೇಟ್ ಆಗಿ ಉಂಟು ಅಲ್ಲ, ಆ ಶಾಪ್ ಇದು ಡೀಟೇಲ್ಸ್ ಎಲ್ಲ ಕೊಟ್ಟ ಅವನು. ಶಾಪ್ ನಂಬರ್ ಇಷ್ಟು, ಈ ರೋಡ್, ಆ ರೋಡ್, JP ನಗರ್, ಅದೇನೇನೋ ಹೇಳಿದ. ಅಂಧೇರಿ ವೆಸ್ಟ್, ಮುಂಬೈ, ವಿತ್ ಪಿನ್ ಕೋಡ್. ಆಯ್ತಾ, ಇಷ್ಟು ಹೇಳಿ ನಂಬರ್ ಕೊಟ್ಟ. ಮತ್ತೆ ಹೇಳಿದ, ನಿಮ್ಮ ನಂಬರ್ನ ನಾನೀಗ ಟ್ರಾನ್ಸ್ಫರ್ ಅಂದರೆ ಕಾಲ್ ಏನು ಹೇಳ್ತಾರೆ, ಕಾಲ್ ಡೈವರ್ಟ್ ಮಾಡ್ತೇನೆ ಇನ್ನೊಂದು ನಂಬರ್ಗೆ ಅಂತ. ಇಷ್ಟು ಡೀಟೇಲ್ಸ್ ಕೊಟ್ಟ ಮೇಲೆ ಕಾಲ್ ಡೈವರ್ಟ್ ಮಾಡ್ತೇನೆ ಅಂತ ಏನು ಹೇಳಿದಲ್ಲ, ಅದಕ್ಕೆ ನಾನು ಅಲ್ಲಿ ಸ್ಟಾಪ್ ಮಾಡಿದೆ ಅವನ್ನ. ನಂಗೆ ಗೊತ್ತಾಯಿತು ಇನ್ನೇನೋ ಹೋಗೋದು ಬೇಡ ಅಂತ. ನಾನೇನು ಹೇಳಿದೆ, ಎಲ್ಲ ಓಕೆ ನೀವು ಹೇಳಿದೆಲ್ಲ ನಂಗೆ ಅರ್ಥ ಆಯಿತು. ಒಂದು ನನ್ನ ನಂಬರಿಂದ ಅಥವಾ ನನ್ನ ನಂಬರ್ ಯೂಸ್ ಮಾಡ್ಕೊಳ್ಳೋ, ನನ್ನ ಅಡ್ರೆಸ್ ಯೂಸ್ ಮಾಡ್ಕೊಂಡು ಏನಾದ್ರು ಕಂಪ್ಲೇಂಟ್ಸ್ ಆ ಥರ ಎಲ್ಲ ಏನಾದ್ರು ಕಂಪ್ಲೇಂಟ್ಸ್ ಲಾಜ್ ಆಗಿದ್ರು ನನಗೆ ಕಾಲ್ ಬರಬೇಕಲ್ಲ, ಈ ಥರ ಆಗಿದೆ, ನಿಮ್ಮ ಮೇಲೆ ಕೇಸ್ ಆಗಿದೆ, ನೀವು ಹೀಗೆ ಮಾಡಿದ್ದೀರಾ ಅಂತ. ನಂಗೆ ಆ ಥರ ಯಾವುದೇ ಕಾಲ್ ಬಂದಿಲ್ಲ. ಇನ್ನೊಂದು, ನಿಮ್ಮ ನಂಬರ್ ಇಂಟರ್ನ್ಯಾಷನಲ್ ಕಾಲ್ ಅಂತ ತೋರಿಸ್ತಾ ಇದೆ, +96 ಇಂದ ಶುರುವಾಗಿದೆ, +91 ಅಲ್ಲ. ಸೊ ಇದು ಹೇಗೆ ಅಂತ ನಾನು ಕೇಳಿದೆ. ಅದಕ್ಕೆ ಹೇಳಿದ, ಅಲ್ಲ ಮೇಡಮ್, ಇದು ನಮ್ಮದು ಪರ್ಸನಲ್ ನಂಬರ್ ಅಲ್ಲ, ಇದು IVR ನೋಟಿಫಿಕೇಶನ್ ಅಂದರೆ ಸಿಸ್ಟಮ್ ಬೇಸ್ಡ್ ಕಾಲ್. ಇದು ಸಿಸ್ಟಮಲ್ಲೇ ಜನರೇಟ್ ಆಗುವಂಥ ಕಾಲ್ ಇದು. ಸೊ ಆ ನಂಬರ್ ನಿಮಗೆ ಹೀಗೇನೆ ತೋರಿಸೋದು ಅಂತ. ನಾನು ಕೇಳಿದೆ, ಹೌದು, ಬಟ್ ಟ್ರೂ ಕಾಲರಲ್ಲಿ ಇಂಟರ್ನ್ಯಾಷನಲ್ ಕಾಲ್ ಒಮಾನ್ ಅಂತೆಲ್ಲ ಯಾಕೆ ತೋರಿಸ್ತಾ ಉಂಟು ಅಂತ. ಟ್ರೂ ಕಾಲರ್ನ ನೀವು ನಂಬಲಿಕ್ಕೆ ಹೋಗಬೇಡಿ ಮೇಡಮ್, ಅದೇ ಒಂದು ಫ್ರಾಡ್ ಆ್ಯಪ್, ಅದು ಫೇಕ್ ಆ್ಯಪ್, ಅದು ಆಥರೈಸ್ಡ್ ಅಲ್ಲ, ಅನ್ಆಥರೈಸ್ಡ್ ಆ್ಯಪ್. ನೀವು ಅದನ್ನು ನಂಬಲಿಕ್ಕೆ ಹೋಗಬೇಡಿ. ನಾವು ಟೆಲಿಕಾಮ್ ಡಿಪಾರ್ಟ್ಮೆಂಟಿಂದಾನೇ ಕಾಲ್ ಮಾಡ್ತಿರೋದು. ನಿಮಗೆ ನಾವು ಬೇಕನ್ನೋ ಒಂದು ಟೋಲ್ ಫ್ರೀ ನಂಬರ್ ಕೊಡ್ತೇನೆ. ನೀವು ಕಂಪ್ಲೇಂಟ್ ರಿಜಿಸ್ಟರ್ ಆದಮೇಲೆ ಫರ್ದರ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಕಂಪ್ಲೇಂಟ್ ಮಾಡ್ಬೋದು, ಆ ಟೋಲ್ ಫ್ರೀ ನಂಬರ್ ಕೊಡ್ತೇನೆ ಅಂತ ಅದನ್ನು ಹೇಳಿದ.
1123236308 ಇದು ಹೆಲ್ಪ್ಲೈನ್ ನಂಬರ್. ಇದಕ್ಕೆ ನೀವು ಮೇಲ್ ಮಾಡಿ. ಮತ್ತೆ ಇನ್ನೊಂದು ಟೆಕ್ಸ್ಟ್ ಮಾಡುವಂಥ ಒಂದು ನಂಬರ್ ಇದೆ, ಅದು 23372277 ಅಂತ ಅಂದ. ನಾನು ಹೇಳಿದೆ ಅದೆಲ್ಲ ಓಕೆ, ನೀವು ಹೇಳಿದೆಲ್ಲ ಓಕೆ, ಬಟ್ ನಮ್ಮ ಮನೆ ಹತ್ರನೇ ಪೊಲೀಸ್ ಸ್ಟೇಷನ್ ಉಂಟು, ನಾನು ಅಲ್ಲೇ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೇನೆ, ಈ ಥರ ಆಗಿದೆ. ಅಥವಾ ಅವ್ರೇನಾದ್ರು ಸಜೆಸ್ಟ್ ಮಾಡ್ತಾರೆ, ನೀವು ಸೈಬರ್ ಕ್ರೈಮಿಗೆ ನೀವೇನಾದರೂ ಹೇಳಿ ಅಂತ ಅವ್ರೇನೋ ಹೇಳ್ತಾರೆ, ನಾನು ಅಲ್ಲೇ ಹೋಗಿ ಮಾತಾಡ್ತೇನೆ. ನನಗೆ ಹೀಗೆ ಏನು ಆನ್ಲೈನ್ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಹೇಳಿದ, ಹಾಗೆ ಅಲ್ಲ ಮೇಡಮ್, ನೀವು ಹೋಗ್ಬೋದು ಪೊಲೀಸ್ ಸ್ಟೇಷನ್ಗೂ ನೀವು ಹೋಗಿ, ಬಟ್ ಅಲ್ಲಿ ಹೋಗಿ ನೀವು ಸೀದಾ ಕಂಪ್ಲೇಂಟ್ ಲಾಂಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಫಸ್ಟು ಒಂದು ಏನು ಈ ನಂಬರ್ ಮೇಲೆ ಏನು ನಂಬರ್ ಕೊಟ್ಟಿದ್ದಲ್ಲ 10 ಡಿಜಿಟ್ ನಂಬರ್, ಆ ನಂಬರ್ ನಂದು ಅದು ಮಿಸ್ ಆಯಿತು. ಆ ನಂಬರ್ ಮೇಲೆ ನಾವು ಫಸ್ಟ್ ಒಂದು ರಿಜಿಸ್ಟರ್ ಮಾಡಬೇಕು ಕಂಪ್ಲೇಂಟ್. ಯಾಕೆ ಹೇಳಿದರೆ ಆ ನಂಬರಲ್ಲಿ ಆಲ್ರೆಡಿ ಅವರೇನೋ ಫ್ರಾಡ್ ಮಾಡಿ ನನ್ನ ಮೇಲೆ ಆ ಕೇಸ್ ಬಂದಿದೆ. ಇವರು ಆ ನಂಬರ್ನ ಅಂದರೆ ಕಾಲ್ ಟ್ರೈ ಮಾಡಿದ್ದಾರೆ, ಆ ನಂಬರ್ ಸ್ವಿಚ್ ಆಫ್ ಆಗಿದೆ, ಬಂದ್ ಮಾಡಿದ್ದಾರೆ. ಸೊ ಇವ್ರು ಹೇಗೋ ಟ್ರೇಸ್ ಮಾಡಿ ಅದರ ಡೀಟೇಲ್ಸ್ ಎಲ್ಲ ತೆಗೆದು ನನಗೆ ಕಾಲ್ ಮಾಡಿದ್ದಾರೆ. ನಾನು ಅದಕ್ಕೆ ನೋಡಿ ನನ್ನ ನಂಬರಿಂದ ಈ ಥರ ಒಂದು ಏನೆಲ್ಲ ಫ್ರಾಡ್ ಮಾಡಿದ್ದಾರೆ ಅಂತ ಹೇಳಿ ನಾನೊಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು. ಅದ್ರ ಮೇಲೆ ಬೇಕಾದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರಿಗೆ ನನಗೆ ಎಲ್ಲ ಇನ್ಸಿಡೆಂಟ್ ಹೇಳ್ಬೋದು ಅಂತ ಅಂದರು. ಆದ್ರೂ ಒಂದು ಕ್ಯೂರಿಯಾಸಿಟಿ ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ಕ್ಯೂರಿಯಾಸಿಟಿಯಲ್ಲಿ ಕಳ್ಕೊಳ್ಳೋದು ಜಾಸ್ತಿ. ಸೊ ಕ್ಯೂರಿಯಾಸಿಟಿ ಇರಲಿಲ್ಲ ನನಗೆ, ಹೇಗೆಲ್ಲ ಇವರು ಫ್ರಾಡ್ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಬೇಕಿತ್ತು. ಆಯ್ತಾ, ನಾನು ಹೇಳಿದೆ ನೋ ಪ್ರಾಬ್ಲಮ್, ನಾನು ಪರವಾಗಿಲ್ಲ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅಂತ. ಆಗ ಅಲ್ಲಿ ಹೆದರಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಹೆದರಿಸೋದಂದ್ರೆ ಹೇಗೆ, ವರ್ಡಿಂಗ್ಸ್ ಅಲ್ಲಿ ನಾವು ಹೆದ್ರಿ ಓಕೆ ನೀವು ಹೇಳಿದಾಗ ನಾ ಮಾಡ್ತೇನೆ ಅಂತ ಹೇಳಬೇಕಲ್ಲ, ಹಾಗೆ ಅವನೇನು ಹೇಳಿದ್ರೆ ಈಗ ನಿಮ್ಮದು ಅದೇ ಒಂದು ನಿಮ್ಮ ಆ ನಂಬರಿಂದ ಆಲ್ರೆಡಿ ಏನೋ ಫ್ರಾಡ್ ಅವ್ರು ಮಾಡಿದ್ದಾರೆ, ಏನೋ ನಿಮ್ಮನ್ನು ಸಿಕ್ಸಿ ಹಾಕಿದ್ದಾರೆ ಒಂದು. ಅದಾದಮೇಲೆ ಅವರು ಸ್ಮಗ್ಲಿಂಗ್ ಮಾಡ್ಬೋದು, ಡ್ರಗ್ಸ್ ಸಪ್ಲೈ ಮಾಡ್ಬೋದು, ಅದರಿಂದ ನಿಮಗೆ ತೊಂದರೆ ಆಗ್ಬೋದು, ನಿಮ್ಮ ಹೆಸರು ಬರ್ಬೋದು, ಅದಕ್ಕೂ ನಾನೇನು ಹೇಳಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಅವ್ರು ಮರ್ಡರ್ ಮಾಡ್ಬೋದು, ಅದು ನಿಮ್ಮ ತಲೆ ಮೇಲೆ ಬರ್ಬೋದು. ಮತ್ತೆ ಇದನ್ನೆಲ್ಲ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೇ ರಿಜಿಸ್ಟರ್ ಮಾಡಬೇಕಂದ್ರೆ ಅಂಧೇರಿ ಪೊಲೀಸ್ ಸ್ಟೇಷನ್, ಯಾಕಂದರೆ ಆ ಏರಿಯಾದ್ದೇ ಈ ನಂಬರ್ ಆಕ್ಟಿವೇಟ್ ಆಗಿರೋ ಕಾರಣ ಅಲ್ಲಿ ಹೋಗಿಯೇ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು, ಅಂಧೇರಿ ಪೊಲೀಸ್ ಸ್ಟೇಷನ್. ನಿಮಗೆ ಕರ್ನಾಟಕದಿಂದ ಮುಂಬೈಗೆ 2 hours ಅಲ್ಲಿ ಹೋಗಿ ಇದೆಲ್ಲ ಮಾಡ್ಲಿಕ್ಕೆ ಆಗ್ತದಾ ಅಂತ ಕ್ವಶನ್ ಹಾಕಿದ. ನಾನು ಅದಕ್ಕೆ ಹೇಳಿದೆ ಅಲ್ಲಿ ನನ್ನ ರಿಲೇಟಿವ್ಸ್ ಇದ್ದಾರೆ ಅಂಧೇರಿಯಲ್ಲಿ, ಸೊ ನಾನು ಅವ್ರ ಹತ್ರನೇ ಹೇಳ್ತೇನೆ, ಅವ್ರು ಹೋಗಿ ಚೆಕ್ ಮಾಡಿ ನಂಗೆ ಏನಂತ ಹೇಳ್ತಾರೆ ಅಂತ. ಮೇಡಮ್ ನಿಮ್ಮ ನಂಬರಲ್ಲಿ ಆಗಿರೋದು ಮೇಡಮ್, ನಿಮ್ಮ ರಿಲೇಟಿವ್ಸ್ ನಂಬರಲ್ಲಿ ಎಲ್ಲ ಕಂಪ್ಲೇಂಟ್ ಆಗಿರೋದು ನಿಮ್ಮ ನಂಬರಲ್ಲಿ, ಸೊ ನೀವೇ ಹೋಗಬೇಕು. ನಾನು ಹೇಳಿದೆ ನೋ ಪ್ರಾಬ್ಲಮ್, ನಾನು ಹೇಗಾದರೂ ಇನ್ಫ್ಲುಯೆನ್ಸ್ ಮಾಡಿ ನಾನು ಅಲ್ಲಿ ವಿಚಾರಿಸ್ತೇನೆ ಅಂತ ಹೇಳಿದ. ಮತ್ತೆ ಹೇಳಿದ ಇದರಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮೇಡಮ್ ನಿಮ್ಮ ತಲೆಗೆ ಬರ್ತದೆ, ನೀವು ಇದನ್ನು ವಿತಿನ್ 2 hours ಅಲ್ಲಿ ನೀವು ಸಾರ್ಟ್ ಔಟ್ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಮೊಬೈಲ್ ನಂಬರ್ ನಾವು ಫ್ರೀಸ್ ಮಾಡ್ತೇವೆ, ಹಾಗೆ ನಿಮ್ಮ ಆಧಾರ್ ಕಾರ್ಡ್ ನಾವು ಫ್ರೀಸ್ ಮಾಡ್ತೇವೆ ಅಂತ. ನಾನು ಹೇಳಿದೆ ಇಟ್ಸ್ ಓಕೆ, ಮಾಡ್ಕೊಳ್ಳಿ, ನಾನು ಪೊಲೀಸ್ ಸ್ಟೇಷನ್ ಥ್ರೂನೇ ಹೋಗೋದು ಅಂತ ಹೇಳಿದೆ. ಇಷ್ಟ ಆದಮೇಲೆ ಇನ್ನೇನು ನಾನು ಹೇಳಬೇಕು, ನಂಗೆ ಗೊತ್ತುಂಟು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಯಾರ ಮೇಲೆ ಅಂತ ಹೇಳುವಷ್ಟರಲ್ಲಿ ಕಾಲ್ ಡಿಸ್ಕನೆಕ್ಟ್ ಮಾಡಿ. ಇನ್ನೊಂದು ನಾನು ಡೌಟ್ ಕೇಳಿದೆ ನಂದು. ಈಗ ನಾನು ಸರಿ ನೀವು ನಂಬರ್ ಇನ್ನೊಂದು ಯಾರಿಗೋ ಕಾಲ್ ಡೈವರ್ಟ್ ಮಾಡ್ತೀರಾ, ಅದು ಹೇಗೆ ನನಗೆ ಹೆಲ್ಪ್ ಆಗ್ತದೆ ಅಂತ ಕೇಳಿದೆ ನಾನು. ಅದಕ್ಕೆ ಹೇಳಿದ ಅದು ಅದಕ್ಕೆ ನಾವು ಅವ್ರ ಹತ್ರ ಅವರು ಡೀಟೇಲ್ಸ್ ಏನು ಇವನು ಕೊಟ್ಟಿದ್ದ ಡೀಟೇಲ್ಸ್ ಏನು ನಾನು ಅವರಿಗೆ ಕೊಟ್ಟರೆ, ಶೇರ್ ಮಾಡಿದರೆ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ, ಅದು ವಾಟ್ಸಪ್ಪಲ್ಲಿ ನಮಗೆ ಬರ್ತದೆ ಅಂತ ಅವನು ಹೇಳಿದ. ಮೇಲ್ ಥ್ರೂ ಬಂದರೂ ಯಾರಾದರೂ ನಂಬ್ತಾರೇನೋ, ಮೇಲಲ್ಲಿ ನಿಮಗೆ ಬರ್ತದೆ ಅಂತ, ವಾಟ್ಸಪ್ಪಲ್ಲಿ ಬರ್ತದೆ ಅಂತ. ಈಗ 1000 ಬರ್ತಾ ಉಂಟು ವಾಟ್ಸಪ್ಪಲ್ಲಿ, APK ಲಿಂಕ್ ಬರ್ತದೆ, ಲಿಂಕ್ಸ್ ಎಲ್ಲ ಕ್ಲಿಕ್ ಮಾಡಬೇಡಿ. ವಾಟ್ಸಪ್ ಅಂತಲ್ಲ, ಯಾವುದ್ರಲ್ಲೇ ನಿಮ್ಗೆ ಏನಾದರೂ ಅನ್ನೊಂದು ಲಿಂಕ್ಸ್ ಎಲ್ಲ ಬಂದರೆ ಸುಮ್ಮನೆ ಕ್ಲಿಕ್ ಮಾಡಲಿಕ್ಕೆಲ್ಲ ಹೋಗಬೇಡಿ ಅಂತ. ಈ ಥರ ಅವರು ಅಂದರೆ ಟ್ರ್ಯಾಪ್ ಮಾಡೋದು, ಅವ್ರದ್ದು ಏನೊಂದು ವ್ಯೂಹ ಹೆಣ್ದಿರ್ತಾರಲ್ಲ ಅದರಲ್ಲಿ ಬೀಳ್ಸೋ ಅಂತ ಕೆಲಸ ಮಾಡ್ತಾರೆ. ಇದೊಂದು ರೀತಿ ಇರ್ಬೋದು. ಇದು ನನಗೇನ ಅಥವಾ ಬೇರೆ ಯಾರಿಗೆಲ್ಲ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ನಾನು ಈ ಒಂದು ಅವೇರ್ನೆಸ್ ಒಬ್ಬರಿಗೆ ಆಗ್ತದಲ್ಲ, ನಾವು ಹೇಳ್ಬೋದಲ್ಲ ಯಾವ ಥರ ಎಲ್ಲ ಮಾಡ್ತಾರೆ, ಯಾವ ಥರ ಎಲ್ಲ ಹೆದರಿಸ್ತಾರೆ ಅಂತ. ಫಸ್ಟ್ ಆಫ್ ಆಲ್ ಕಾಲೇ ನಾನು ರಿಸೀವ್ ಮಾಡಬಾರ್ದಾಗಿತ್ತು. ನಾನು ಒಂದೇ ಒಂದು ರೀಸನ್ಗೆ ರಿಸೀವ್ ಮಾಡಿ ನಾನು ಹೇಳಿದೆ ಅದೇನು ಅಂತ. ಸೊ ಅದೇ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಾನು ಕಾಲ್ ರಿಸೀವ್ ಮಾಡಿದ್ದಷ್ಟೇ. ಇನ್ನು ಅದು ಯಾವಾಗ ಅವರಲ್ಲ ಅಂತ ಕನ್ಫರ್ಮ್ ಆಯ್ತಲ್ಲ, ಆವಾಗ ನನಗೆ 100% ಗೊತ್ತಿತ್ತು ಇದು ಈ ಥರನೇ ಏನೋ ಸೈಬರ್ ಕ್ರೈಮ್ದೊಂದು ರೀತಿ, ಇನ್ನೊಂದು ರೀತಿ ಅಂತ.
ಹಾಗೆಯೇ ಅವ್ರು ಏನು ಮಾಡ್ತಾರೆ, ಒಂದು ಲಿಂಕ್ ಕಳಿಸ್ತಾರೆ ಅಥವಾ ಇದು ನಿಮ್ಮದು ಕಂಪ್ಲೇಂಟ್ ಕಾಪಿ ಅಂತ ಹೇಳ್ತಾರೆ. ಅದನ್ನು ನೀವು ಕ್ಲಿಕ್ ಮಾಡಿದರೆ ಅದು ಓಪನ್ ಆಗ್ತದೆ ಅಂತ. ಓಪನ್ ಆಗುವಾಗ ಇಲ್ಲಿ ನಮ್ಮ ಅಕೌಂಟಲ್ಲಿ ಇದ್ದಿದ್ದಷ್ಟು ಹಣನೂ ಡಮಾರ್ ಆಗ್ತದೆ. ಅಷ್ಟೇ ಸಿಂಪಲ್. ಆಮೇಲೆ ನಾವು ಯಾವುದೇ ಕಂಪ್ಲೇಂಟ್ ಕಾಪಿ ಹಿಡ್ಕೊಂಡು ಹೋಗಿ ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅವರಂತೂ ಸಿಕ್ಕಿ ಬಿಡೋದಿಲ್ಲ. ಯಾಕಂದರೆ ಅವರಷ್ಟು ಚಾಲಾಕ್ ಇರ್ತಾರಲ್ಲ, ಆ ನಂಬರ್ ಆಗಲೇ ಅವರು ಅದನ್ನು ಆಫ್ ಮಾಡಿ ಇನ್ನೇನೋ ಮಾಡಿರ್ತಾರೆ. ನಾನು ಅದನ್ನು ಟ್ರೈ ಮಾಡಲಿಲ್ಲ, ಮಾಡೋಕ್ಕೂ ಹೋಗಬಾರ್ದು. ಅವರಿಗೆ ಕಾಲ್ ಬ್ಯಾಕ್ ಮಾಡೋದಾಗಲಿ ಅಥವಾ ಮೆಸೇಜ್ ಮಾಡೋದಾಗಲಿ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಇದೊಂದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ನಿಮಗೆಲ್ಲ ಹೇಳಬೇಕು ಅಂತ ಅನ್ನಿಸ್ತು. ಯಾಕಂದರೆ ಈಗ ಇದು ತುಂಬ ಕಾಮನ್ ಆಗಿದೆ. ಬೇರೆ ಕ್ರೈಮ್ಗಳನ್ನೆಲ್ಲ ಬಿಟ್ಟು ಅದ್ರ ಜೊತೆಗೇನೆ, ಅದನ್ನು ಬಿಟ್ಟು ಅಲ್ಲ, ಅದ್ರ ಜೊತೆಗೇನೆ ಈ ಸೈಬರ್ ಕ್ರೈಮ್ ಅನ್ನೋದು ತುಂಬ 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 ಜಾಸ್ತಿ ಆಗಿದೆ. ನನಗಿಷ್ಟೇ ಆಗಿದೆ. ಇದರಿಂದ ವರ್ಸ್ಟ್ ಅಂತ ಏನು ನನಗೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ, ಬಟ್ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಈ ಥರನೂ ಮಾಡ್ತಾರೆ ಅಂತ. ಯಾಕಂದರೆ ಇಲ್ಲಿವರೆಗೂ ನನಗೆ ಯಾವತ್ತೂ ಆ ಥರ ಎಲ್ಲ ಕಾಲ್ ಬಂದದ್ದೇ ಇಲ್ಲ. ಸೊ ಇದೊಂದು ಫಸ್ಟ್ ಆ್ಯಂಡ್ ಐ ಹೋಪ್ ಲಾಸ್ಟ್ ಒನ್. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ ಅನ್ನಿಸ್ತು. ನೀವು ಅಲರ್ಟ್ ಆಗಿರಿ, ನೀವು ಅವೇರ್ ಆಗಿರಿ. ಈ ಥರ ಸೈಬರ್ ಕ್ರೈಮ್ಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.